ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ ಬಿಆರ್ ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. ಸಿಎಂ ಅವರು ಕರೆದ್ರೆ ಹೋಗ್ತೀನಿ, ಡಿಸಿಎಂ ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ.
ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ BR ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ DCM ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. CM ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. CM ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ BR ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ DCM ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. CM ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ಇಲ್ಲಿವರೆಗೆ ಕರೆದಿಲ್ಲ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಮುಂದೇನಿಲ್ಲ. CM ಅವರು ಕರೆದ್ರೆ ಹೋಗ್ತೀನಿ, DCM ಕರೆದ್ರೆ ಹೋಗ್ತೀನಿ, ಮಾತಾಡ್ತೀನಿ. ರಾಜ್ಯದಲ್ಲಿ ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಭ್ರಷ್ಟಾಚಾರ ಆಗ್ತಾ ಇದೆಯೋ ದೇವರಿಗೆ ಗೊತ್ತು. ವಸತಿ ನಿಗಮ ಹಗರಣ ಕೋಲಾಹಲ ಎಬ್ಬಿಸ್ತಾ ಇದೆ. ಹಣ ಕೊಟ್ಟವರಿಗೆ ಮನೆ ಎಂದಿದ್ದ ಶಾಸಕ BR ಪಾಟೀಲ್ ಸರ್ಫರಾಜ್ಗೆ ರಿಕ್ವೆಸ್ಟ್ ಮಾಡಲು ಫೋನ್ ಮಾಡಿದ್ದೆ. ಆಡಿಯೋ ಲಿಂಕ್ ಹೇಗಾಯಿತು ಅಂತ ಗೊತ್ತಿಲ್ಲ. ನಾನು ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆಗುವವನಲ್ಲ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ DCM ಇನ್ನೂ ಕರೆದಿಲ್ಲ, ಕರೆದ್ರೆ ಹೋಗಿ ಮಾತನಾಡ್ತೇನೆ, ನಾನೇ ಮಾತಾಡಿದ್ದೇನೆ ಅಂತ ಈಗಾಗಲೇ ಹೇಳಿದ್ದೇನೆ. ಕಲಬುರಗಿಯಲ್ಲಿ ಆಳಂದ ಶಾಸಕ BR ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನೋಡೋಣ. ಈಗ ನಾನು ಏನ್ ಹೇಳಬೇಕಾದದನ್ನ ಎಲ್ಲ ಮಾಧ್ಯಮ ಜೊತೆಗೆ ಹೇಳಿದ್ದೀನಿ. ಇದಕ್ಕೆ ಹೆಚ್ಚಿಗೆ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ.